ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೆಹಲಿಯಲ್ಲಿ ಉದ್ದೇಶಪೂರ್ವಕವಾಗಿ ದಂಗೆ ಎಬ್ಬಿಸುತ್ತಿದ್ದಾರಾ? ಕಾಕ್ರೋಚ್ ಕಾರ್ಯಕರ್ತರು ದೆಹಲಿಯನ್ನ ರಣರಂಗ ಮಾಡ್ತಾ ಇದ್ದಾರಾ? ಯಾಕೆ ಈ ರೀತಿಯಾದಂಥ ಪ್ರಶ್ನೆಗಳು ಸೃಷ್ಟಿಯಾಗ್ತಾ ಇದ್ದಾವೆ? ಯಾಕೆ ಈ ರೀತಿಯಾದಂಥ ಚರ್ಚೆ ಬರ್ತಾ ಇದೆ ಅಂತ ಅಂದ್ರೆ ಸಿಕ್ಕವರ ಮೇಲೆ ಕಲ್ಲುಗಳನ್ನ ತೂರ್ತಾ ಇದ್ದಾರೆ, ಬಾಟಲಿಗಳಿಂದ ಹೊಡಿತಾ ಇದ್ದಾರೆ. ಪೆಟ್ರೋಲ್ ಬಂಕ್ ಅಂಗಡಿಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಇವರು. ಜುಲೈ 20ರ ಪ್ರತಿಭಟನೆಯ ಸಿಸಿಟಿವಿ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಹಂಗಾಗಿನೇ ಕೇಳ್ತಾ ಇರುವಂತ ಪ್ರಶ್ನೆ, ಕಾಕ್ರೋಚ್ ಕಾರ್ಯಕರ್ತರು ದೆಹಲಿಯನ್ನ ರಣರಂಗ ಮಾಡ್ತಾ ಇದ್ದಾರಾ? ನೋಡಿ ಅಲ್ಲಿ ಈ ದೃಶ್ಯವನ್ನ ನೋಡಿ. ಕಲ್ಲು ತೂರಾಟ ಮಾಡ್ತಾರೆ, ದಂಗೆ ಎಬ್ಬಿಸ್ತಾ ಇದ್ದಾರೆ, ಬಾಟಲಿಗಳನ್ನ ತೂರ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ ಜೊತೆಗೆ ಅಂಗಡಿಗಳ ಮೇಲೆ ಕಲ್ಲು ತೂರಾಟ ನಡೆಸಿರೋದು. ಅಲ್ಲಿದ್ದಂಥ ಪಾಪ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಹೆದರ್ಕೊಂಡು ಹಿಂದೆ ಸರಿತಾ ಇರೋದವರು. ಇದೆಲ್ಲ ಯಾಕೆ? ಪ್ರತಿಭಟನೆ ನಡೀತಾ ಇರುವಂತ ಉದ್ದೇಶ ಏನು? ನೀಟ್ ಅಕ್ರಮ ಆಗಿದೆ, ಹೌದು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೇಳ್ತಾ ಇದ್ದೀರಾ? ಓಕೆ, ಪ್ರತಿಭಟನೆ ಮಾಡಿ. ಅದಕ್ಕೆ ಕಲ್ಲು ತೂರಾಟ, ಬಾಟಲ್ಗಳ ತೂರಾಟ, ಗಲಭೆ, ಇದೆಲ್ಲ ಯಾವ ರೀತಿಯಾದಂಥ ಪ್ರತಿಭಟನೆ ಇದು? ಈ ರೀತಿಯಾಗಿ ಪ್ರತಿಭಟನೆ ಮಾಡಿದ್ರೆ ಅಥವಾ ಈ ರೀತಿಯಾಗಿ ದಾಂಧಲೆಯನ್ನ ಮಾಡಿದ್ರೆ ಉದ್ದೇಶದ ಹಳಿ ತಪ್ಪು ಹೋಗುತ್ತೆ. ದೆಹಲಿಯಲ್ಲಿ ತೀವ್ರಗೊಂಡ ನೀಟ್ ದಂಗಲ್, ಜಂತರ್ ಮಂತರ್ನಲ್ಲಿ ಮುಂದುವರೆದ ಕಾಕ್ರೋಚ್ ಪ್ರೊಟೆಸ್ಟ್. ಹೋರಾಟ ಹಿಂಸಾರೂಪ ಪಡೆದಿದ್ದಕ್ಕೆ ಅಭಿಜಿತ್ ದೀಪ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಗೆ ಅಡ್ಡಿಪಡಿಸೋದಕ್ಕೆ ಹೊರಗಿನಿಂದ ಜನ ಕಳಿಸಲಾಗ್ತಾ ಇದೆ. ನಾವು 1 ತಿಂಗಳಿನಿಂದ ಇಲ್ಲಿ ಧರಣಿ ಕೂತಿದ್ದೇವೆ. 1 ತಿಂಗಳಿನಿಂದ ಇಂತಹ ಯಾವುದೇ ಘಟನೆ ನಡೆದಿಲ್ಲ. ಆದರೆ ಪ್ರತಿಭಟನೆ ಹೆಚ್ಚಾದಂತೆ ಗೂಂಡಾಗಳು ಬರ್ತಾ ಇದ್ದಾರೆ. ಶಾಂತಿಯುತ ಪ್ರತಿಭಟನೆಯಲ್ಲಿ ದಂಗೆಯನ್ನ ಎಬ್ಬಿಸುತ್ತಿದ್ದಾರೆ. ಹೋರಾಟ ಹಿಂಸಾರೂಪ ಪಡೆದಿದ್ದಕ್ಕೆ ಅಭಿಜಿತ್ ದೀಪ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಪ್ರಧಾನ್ ರಾಜೀನಾಮೆ ನೀಡುವವರೆಗೂ ಪ್ರತಿಭಟನೆಯನ್ನ ಕೈ ಬಿಡಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿದ್ದಾರೆ. ಸೋನಂ ಸರ್ ಉಪವಾಸ ಕೊನೆಗೊಳಿಸಬೇಕೆಂದು ದೀಪ್ಗೆ ಮನವಿಯನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ನೀಟ್ ದಂಗಲ್ ತೀವ್ರಗೊಂಡಿದೆ ಈಗ. सोनम सर की हंगर स्ट्राइक का 26 आज हमारे प्रोटेस्ट का 34th डे है। सोनम सर की हंगर स्ट्राइक का 26 डे। हमारा प्रोटेस्ट जैसे चला रहा था वैसे ही चलता रहेगा। हमारा प्रोटेस्ट तब तक वापस नहीं लिया जाएगा जब तक धर्मेंद्र प्रधान का इस्तीफा नहीं होता। और हम चाहते हैं कि सोनम सर अपना अनशन तोड़े, क्योंकि हम नहीं चाहते सोनम सर अपनी जान और धोखे में डाले। उनकी जिंदगी इस देश के लिए बहुत कीमती। ये बाहर से लोग भेजे जा रहे जानबूझकर प्रोटेस्ट को खराब करने के लिए। हम यहाँ पर 1 महीने से बैठे हुए थे, 1 महीने में ऐसी कोई वारदात नहीं हुई। लेकिन अब क्या हो रहा है, जैसे ये प्रोटेस्ट बड़ा हो गया है तो ये बाहर से गुंडे भेजे जा रहे हैं बीजेपी द्वारा जानबूझकर लोगों को उकसाने के लिए। और यही लोग हैं जो पथराव करे बीजेपी के। पुलिस यहाँ पर पत्थरों के ट्रक लाकर रखती है, बीजेपी के गुंडे आते हैं, वो पत्थरबाजी करते हैं और फिर काक्रोच जनता पार्टी के जो लाठी चार्ज हुआ है उस पर मैं बोल चुका हूँ। इट वॉज वेरी ब्रूटल। और जिन पुलिस ऑफिसर्स ने ये करा है उनको लेकर हम कोर्ट में जाएंगे। और हमारे प्रोटेस्ट का आज 34th डे है। सोनम सर की हंगर स्ट्राइक जारी है। आज उनकी हंगर स्ट्राइक का 26th डे है। तो जब तक हमारी डिमांड्स पूरी नहीं होती तब तक हमारा प्रोटेस्ट जारी रहेगा। बट वी आर रिक्वेस्टिंग सोनम सर टू एंड हिज हंगर स्ट्राइक बिकॉज वी कैन नॉट अफोर्ड टू